ವೀಕ್ಷಕರೇ, ಬ್ರೇಕ್ ನಂತರ ಮುಕ್ತ ಸಂವಾದದ ನೇರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಜನಾರ್ದನ್ ಸರ್, ರಂಗಾಯಣ ಎಲ್ಲೋ ಒಂದು ಕಡೆ ತನ್ನ ಸಂಪನ್ಮೂಲವನ್ನು ತಾನೇ ಕ್ರೋಢೀಕರಣ ಮಾಡ್ಕೋಬೇಕು ಅನ್ನೋ ಒಂದು ಆಶಯವನ್ನು ಕೂಡ ಹೊಂದಿತ್ತು ಆರಂಭದಲ್ಲಿ. ನೀವು ಇಡೀ ಸರ್ಕಾರದ ಕಡೆನೇ ಗಮನ ಹರಿಸ್ಕೊಂಡಿದ್ರೆ ಎಷ್ಟು ವರ್ಷ ಅಂತ ಸರ್ಕಾರ ನಿಮ್ಮನ್ನು ಪೋಷಣೆ ಮಾಡ್ಕೊಂಬರ್ಬೇಕು ಸರ್? ಒಂದು ಈ ಥರದ ಸಂಸ್ಥೆಗಳು ಲಾಭದಾಯಕ ಮತ್ತು ಹಣ ಸಂಗ್ರಹ ಮಾಡೋ ಸಂಸ್ಥೆಗಳಲ್ಲ. ಪ್ರಮೋಟಿಂಗ್ ಕನ್ನಡ ಆ್ಯಂಡ್ ಕಲ್ಚರ್, ಲಿಟ್ರೇಚರ್, ಅದರ ಮೂಲಕ ಮಕ್ಕಳಲ್ಲಿ, ಯುವಕರಲ್ಲಿ, ಮಹಿಳೆಯರಲ್ಲಿ ಮತ್ತು ಜನರಲ್ಲಿ, ಸಾಮಾನ್ಯ ಜನರಲ್ಲಿ ಸಾಂಸ್ಕೃತಿಕ ಅಭಿರುಚಿಯನ್ನು ಬೆಳೆಸಲಿಕ್ಕೆ ಇರ್ತಕ್ಕಂಥ ಸಂಸ್ಥೆ. ಇಟ್ಸೆ ಒಂದು ರೀತಿಯ ಸಂಶೋಧನೆ ಮತ್ತು ಅಧ್ಯಯನ ಸಂಸ್ಥೆ. ಅದು ಸಾಧ್ಯ ಆದಷ್ಟು ರಂಗಾಯಣ ತನ್ನ ಸಂಪನ್ಮೂಲವನ್ನು ಕ್ರೋಢೀಕರಿಸ್ತಾ ಇದೆ. ನೋಡಿ, ಈಗ ಇತ್ತೀಚೆಗೆ ನಮ್ಮ ಅಂದರೆ ರಂಗಾಯಣದಂಥ ಪ್ರಬುದ್ಧ ಸಂಸ್ಥೆ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅಂತ ಹೊರಟೋರು ನಾವು. ಯು ಆರ್ ಅನಂತಮೂರ್ತಿಯವರ ಸಂಸ್ಕಾರವನ್ನು ನಾನು ತೊಗೊಂಡಾಗೆಲ್ಲ ಹೇಳಿದ್ರು ಇದನ್ನು ನಾಟಕ ಮಾಡೋಕ್ಕಾಗತ್ತಾ? ಆದರೆ ನಮಗೆ ಸೈದ್ಧಾಂತಿಕವಾದಂಥ ಒಂದು ಬದ್ಧತೆ, ಹಠ ಇದ್ದಿದ್ದರಿಂದ ಉತ್ತಮ ಪ್ರದರ್ಶನವನ್ನು ಮಾಡಿದ್ದೇವೆ. ಸರ್, ಇವತ್ತು ನಿಮ್ಮ ರಂಗಾಯಣ ಇರೋ ಮೈಸೂರು ಜಿಲ್ಲೆಯಲ್ಲೇ ರೈತರ ಸಾವಿನ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ನಿಮ್ಮ ನೆರೆ ಜಿಲ್ಲೆಯಲ್ಲೂ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ರಂಗಾಯಣ ರೈತರಲ್ಲಿ ಧೈರ್ಯ ತುಂಬುವ, ಅವರ ಸಾಮಾಜಿಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವ, ಅದನ್ನು ಸರ್ಕಾರಕ್ಕೆ ಗಮನ ತರುವ ಒಂದು ರಂಗ ಅಭಿಯಾನವನ್ನು ಮಾಡ್ಬೋದಾಗಿತ್ತು. ಸರ್, ಅಭಿಯಾನ ಮಾಡೋದಕ್ಕಿಂತ ನಾವು ಏನು ಮಾಡಬೇಕೋ ಆ ನಿಟ್ಟಲ್ಲಿ ಪ್ರಥಮ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಜಾಥವನ್ನು ಮಾಡಿತ್ತು. ಅದು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ನ ಸಹಯೋಗದೊಂದಿಗೆ. ಒಂದು ಅನ್ನದಾತ ರೈತ ಅಂತ, ಅದಕ್ಕೆ ರಂಗಾಯಣ, ಅದಕ್ಕೆ ಬೇಕಾದಂಥ ಆಡಿಯೋ ವಿಜುವಲ್ನ ಎಲ್ಲ ಸಂಪದ್ಭರಿತವಾದಂಥ ಇದನ್ನು ನಮ್ಮ ಸಂಪೂರ್ಣ ಸಹಕಾರದಲ್ಲಿ ಅದು ಮಾಡಿದ್ದೇನೆ. ಈಗ ಅಭಿಯಾನ ನಡೀತಾ ಇದೆ. ನಾವು ಸಾಮಾಜಿಕವಾಗಿ ಹಿಂಗಾದಾಗ ಕಲೆ ಅದಕ್ಕೆ ಸ್ಪಂದಿಸಬೇಕು ಅನ್ನೋದೇ ಮೂಲ ಉದ್ದೇಶ. ಉದಾಹರಣೆಗೆ ಸುವರ್ಣ ಟಿ ವಿಯಿಂದ ನೀವು ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀರಿ, ಸೇವ್ ಟೈಗರ್ ಪ್ರಾಜೆಕ್ಟ್, ಅದರಲ್ಲೂ ಕೂಡ ನಮ್ಮ ಭಾಗಿತ್ವ ಇದೆ. ಜಾಗತಿಕ ಮಟ್ಟದಲ್ಲಿ ಬಹುರೂಪಿಯಂತಹ ಅತಿ ದೊಡ್ಡ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಿ. ಆದರೆ ನಮ್ಮ ರಾಜ್ಯದಲ್ಲೇ ಶಿವಮೊಗ್ಗ ಇರ್ಬೋದು, ಉಡುಪಿ ಇರ್ಬೋದು, ಹಾಸನ ಇರ್ಬೋದು, ಮಂಡ್ಯದ ನಾಗಮಂಗಲ ಇರ್ಬೋದು, ಇಂಥ ಎಲ್ಲ ಕಡೆ ಹವ್ಯಾಸಿ ರಂಗತಂಡಗಳು ಭಾಳ ಯಶಸ್ವಿಯಾಗಿ ಯಾವುದೇ ಸಹಕಾರ ಇಲ್ಲದೆ ರಂಗ ಚಟುವಟಿಕೆಗಳನ್ನ ನಡೆಸ್ಕೊಂಡ್ಬರ್ತಾ ಇದೆ. ಇವ್ರನ್ನೆಲ್ಲ ಒಳಗೊಳ್ಳುವಂಥ, ಒಂದೇ ಒಂದು ಹಿಡಿದಿಟ್ಕೊಳ್ಳುವಂಥ, ಅವ್ರನ್ನ ಬಳಸ್ಕೊಂಡು ಕಾರ್ಯಕ್ರಮ ಮಾಡುವಂಥ ಯಾವುದೇ ಒಂದು ಕೆಲಸ ರಂಗಾಯಣದಿಂದ ಆಗಲಿಲ್ಲ. ಸರಿ, ಇಲ್ಲ. ಅದು ಅದಕ್ಕೆ ನಿಮ್ಮಂಥವ್ರು ಹಿಂಗೆ ಕರೆದಾಗ, ಹಿಂಗೆ ಚರ್ಚೆ ಆದಾಗ ಸ್ಪಷ್ಟ ಆಗುತ್ತೆ. ನೋಡಿ, ನಾವೆಲ್ಲ ಹವ್ಯಾಸಿ ರಂಗಭೂಮಿಯ ಮೂಲಕ ಬಂದವರು. ಹೀಗಾಗಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ, ಯಾವ ತಾಲೂಕಿನಲ್ಲಿ ಈ ಬಾರಿಯ ಹವ್ಯಾಸಿ ರಂಗಭೂಮಿಯ ತಂಡ ಎಷ್ಟು ಕಷ್ಟಪಟ್ಟು ಪ್ರೊಡಕ್ಷನ್ ಮಾಡಿದೆ ಅಂತ. ಸರ್, ಒಂದು ಪ್ರೊಡಕ್ಷನ್ ಮಾಡ್ಲಿಕ್ಕೆ 1 ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ ಆಗುತ್ತೆ. ಯಾವುದೇ ಅನುದಾನ ಇಲ್ಲದೆ ಪಾಪ ಅವರು ಹವ್ಯಾಸಿ ರಂಗ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರೋರು ಕೈಯಿಂದ ಹಣ ಹಾಕಿ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ವೇದಿಕೆ ಕೊಡುವಂತ, ಅವ್ರಿಗೊಂದು ಪ್ರೋತ್ಸಾಹ ನೀಡುವಂತ. ಸರ್, ನಮ್ಮಲ್ಲಿ BV ಕಾರಂತರ ಮತ್ತು ಈ ಸಾರಿ CGK ಹೆಸರಿನಲ್ಲಿ ಮಾಡ್ತೇವೆ ಅದನ್ನು, CG ಕೃಷ್ಣಸ್ವಾಮಿಯ ಹವ್ಯಾಸಿ ರಂಗೋತ್ಸವ ಅಂತ. ಆ ವರ್ಷದಲ್ಲಿ ಯಾವುದು ಹೊಸ ನಾಟಕ ಯಾವ ಜಿಲ್ಲೆಯಲ್ಲಿ ಬಂದಿದೆಯೋ ಆ ಸಂಗ್ರಹ ನಮ್ಮ ಹತ್ರ ಇದೆ. ನಾವು ವರ್ಷ ಇಡೀ ಗಮನಿಸ್ತಾ ಇರ್ತೇವೆ. ಅವರನ್ನು ನಾವು ಕರಿತೇವೆ. ಸುಮಾರು 12 ದಿನದ ಉತ್ಸವವನ್ನು ಮಾಡ್ತೇವೆ. ಟಿಕೆಟೆಡ್ ಶೋ, ಅದು ಟಿಕೆಟೆಡ್ ಶೋ. 12 ದಿನದ ಉತ್ಸವವನ್ನು ಮಾಡಿ ಅವರಿಗೆ ವೇದಿಕೆಯನ್ನು ಮತ್ತು ಸೌಲಭ್ಯವನ್ನು ಕಲ್ಪಿಸ್ಕೊಡ್ತೇವೆ. ರಂಗಾಯಣದಲ್ಲಿ ಆಯಿತು ಅಂದರೆ ಇಷ್ಟೇ, ಇನ್ನು 5 ಶೋ ಆಗತ್ತೆ ಅಂತ ಅರ್ಥ. ಜನ್ನಿಯವರು ಒಬ್ಬ ಅತ್ಯದ್ಭುತ ರಂಗ ಕರ್ತೃ ಅನ್ನೋದ್ರ ಜೊತೆಗೆ ಅತ್ಯದ್ಭುತ ಕಂಠಸಿರಿಯನ್ನು ಉಳ್ಳಂಥ ಹೆಸರಾಂತ ಗಾಯಕರು. ಭವಿಷ್ಯದಲ್ಲಿ ರಂಗಭೂಮಿ ತನ್ನೆಲ್ಲ ಚಟುವಟಿಕೆಗಳನ್ನು ಹೇಗೆ ಸಾಧ್ಯ ಆಗಿಸ್ಕೋಬೇಕು ಅಂತ ನಿಮಗನ್ನಿಸ್ತಾ ಇದೆ? ಸರ್, ಒಂದು ಹಾಡಿನ ಮೂಲಕನೇ ಹೇಳ್ಬಿಡ್ತೀನಿ, ಬೆಸ್ಟ್ ಅನ್ಸುತ್ತೆ. ಬಿದಿರು ನಾನ್ಯಾರಿಗಲ್ಲಾದವಳು, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಬಿದಿರಾದೆ, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ತಿಪ್ಪೆಯ ತಳಗೆ ಇದ್ದೆ ಬಂಡೆಯ ತಳಗೆ ಇದ್ದೆ ಅದರುದ್ದ ಬೆಳೆದಿದ್ದೆ, ಬಿದಿರು ನಾನ್ಯಾರಿಗಲ್ಲಾದವಳು, ಬಿದಿರೋ ನಾನ್ಯಾರಿಗಲ್ಲಾದವಳು. ರಂಗನಿಗೆ ಕೊಳ್ಳಲಾದೆ, ಕಂದನಿಗೆ ತೊಟ್ಟಿಲಾದೆ, ಆಡುವ ಮಕ್ಕಳಿಗೆ ಓಡುವ ಕುದುರೆಯಾದೆ, ಬಿದಿರು ನಾನ್ಯಾರಿಗಲ್ಲಾದವಳು.
ಅತ್ತೆ ಮನೆ ಸೊಸೆಯರಿಗೆ ಬೀಸುವ ಕುಕ್ಕೆಯಾದೆ, ಮುತ್ತೈದೆ ಮಕ್ಕಳಿಗೆ ಬಾಗಣದ ಮೊರವಾದೆ, ಮುತ್ತೈದೆ ಮಕ್ಕಳಿಗೆ ಬಾಗಣದ ಮೊರವಾದೆ, ಬಿದಿರು ನಾನ್ಯಾರಿಗಲ್ಲಾದವಳು. ಮದುವೆಯ ಹಂದರಕ್ಕೆ ಚಪ್ಪರದ ಕಂಬವಾದೆ, ಮೈದುಂಬ ಕುಣಿತಕ್ಕೆ ನಂದಿಯ ಕೋಲಾದೆ, ಬಿದಿರು ನಾನ್ಯಾರಿಗಲ್ಲಾದವಳು. ಆಡು ಕಾಯೋ ಮಕ್ಕಳಿಗೆ ಸೆಣ್ಣೆಯೆಂಬ ಜವಳಿಯಾದೆ, ಕಾಳುಗಳ ಕೂಡಿಡಲು ಕಟ್ಟಿನ ಕಣಜವಾದೆ, ಬಿದಿರು ನಾನ್ಯಾರಿಗಲ್ಲಾದವಳು. ಸರ್, ನಿಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ಮೈಸೂರಿಂದ ಇಲ್ಲಿವರೆಗೆ ಬಂದು ನಮ್ಮ ಚರ್ಚೆಯಲ್ಲಿ ಪಾಲ್ಗೊಂಡಿದ್ರಿ. ನಿಮಗೆ ನಮಸ್ಕಾರ. ಸರ್, ಅಭಿನಂದನೆಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇದು ಈ ವಾರದ ನೇರ ಮಾತು ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಗಣ್ಯರೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.